ಮುನ್ಸಿಪಾಲಿಟಿ ಅಧ್ಯಕ್ಷರಿಗೂ ಚೀಫ್ ಆಫೀಸರಿಗೂ ಅಧಿಕಾರಿ ಯಾರಿಗೂ ಹೇಳಿದ್ರು ನಿಗಾ ತಗಂತ ಇಲ್ಲ. ಇಲ್ಲಿ ಜನರಿಗೋಸ್ಕರ ಒಂದು ದೊಡ್ಡ ಹಾಸ್ಪಿಟಲ್ ಆಗ್ಬೇಕು, ಮೇನ್ ರೋಡ್ಗಳಾಗಬೇಕು ಸರ್ ಅಷ್ಟೇ. SLC ಫೇಲ್ ಆದ್ರೂ ಬಿಟ್ರು ಅಂದ್ರೆ ಸೀದಾ ಬೆಂಗಳೂರಿಗೆ ಬಾರಲೇ ಕೆಲಸ ಮಾಡಬೇಕು. ಅದೇ ಅಕಸ್ಮಾತ್ ಇಲ್ಲಿ ಸೊರಬ ತಾಲೂಕಲ್ಲಿ ಏನಾದ್ರು ಒಂದಿದ್ರೆ ಅಲ್ಲಿ ಇಲ್ಲೇ ಕೆಲಸ ಮಾಡ್ತಾರೆ. ಒಂದೇ ಒಂದು ಹಕ್ಕುಪತ್ರ ಒಂದು ಏನು ಕೊಡಕ್ ಆಗ್ತಾ ಇಲ್ಲ. ಮದಣ್ಣರ ಬಗ್ಗೆ ಅವ್ರು ಎನಿ ಟೈಮ್ ಸಿಗ್ತಾರೆ. ಅವ್ರಿಗೆ ಏನು ಅಧಿಕಾರಿಗಳನ್ನ ತಿಳಿಸ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಅಂತೇಳಿ. ಏನ್ ಮಾಡ್ತೀರಾ? ಚಪ್ಪಲಿ ಅಂಗಡಿ ಇದೆ. ಏನ್ ಪ್ರಾಬ್ಲಮ್ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಚಿರಂಡಿ ಕಟ್ಟಿದೆ. ನೀವ್ ಇಲ್ಲಿ ನೋಡ್ಬೇಕು, ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು. ಚಿರಂಡಿ ಕಟ್ಟಿ ರೋಡ್ ಎಲ್ಲ ಇದಾಗ್ತಾ ಇದೆ. ಅಂಗಡಿ ಇದ್ರಿಗೆ ನೀರ್ ಬರ್ತದೆ, ಬೇಸಿಗೆಯಲ್ಲಿ ಕೊಳಚೆ ವಾಸನೆ ಬರ್ತದೆ. ಮುನ್ಸಿಪಾಲಿಟಿ ಅಧ್ಯಕ್ಷರಿಗೂ ಚೀಫ್ ಆಫೀಸರಿಗೂ ಅಧಿಕಾರಿ ಯಾರಿಗೂ ಹೇಳಿದ್ರು ನಿಗಾ ತಗಂತ ಇಲ್ಲ. ಇದ್ರ ಬಗ್ಗೆ ಯಾವ್ದು ಅಧಿಕಾರಿ ಪಕ್ಕ ಮಾತ್ರನಾ ಅಥವಾ ಇಡೀ ಊರಲ್ಲಿ ಎಲ್ಲಾ ಕಡೆ ಮಳೆ ಬಂದ್ರೆ ಇದೇ ಸಮಸ್ಯೆನಾ? ಅಂದ್ರೆ ನನಗ್ ಗೊತ್ತಾಗಿದ್ ಮಾತ್ರ ಇದೆ. ನನ್ನ ಅಂಗಡಿ ಇದ್ರಗಡೆ ಬರ್ತಾ ಇದೆ, ಕೊಳಚೆ ನೀರ್ ಬರ್ತದೆ. ಅದನ್ನೆಲ್ಲ ಹೋಗಿ ಅಧ್ಯಕ್ಷರಿಗೆ, ಟೌನ್ ಪಂಚಾಯತಿ ಚೀಫ್ ಆಫೀಸರಿಗೆ, ಇವರಿಗೆ ಯಾರಿಗೆ ಮತ್ತೊಬ್ರು ಹೆಲ್ತ್ ಇನ್ಸ್ಪೆಕ್ಟರ್ಗೆ, ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಹೇಳಿದ್ರು ನಿಗಾ ತಗಂತ ಇಲ್ಲ. ಇದನ್ನ ತಗಬೇಕು ಅಂತ ಹೇಳಿ ಅಧಿಕಾರಿ ಹತ್ರ ನಾನು ಕೇಳ್ಕೊಳ್ತೇನೆ. ವೀಕ್ಷಕರೇ, ದಯವಿಟ್ಟು ಅಧಿಕಾರಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ಸೊರಬ ಖಂಡಿತ ಇದು ಮಧು ಬಂಗಾರಪ್ಪ ಅವ್ರಿಗೂ ತಲುಪುತ್ತೆ, ಎಲ್ಲರಿಗೂ ತಲುಪುತ್ತೆ. ದಯವಿಟ್ಟು ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಅವ್ರೇನು ಕೋಟಿಗಟ್ಟಲೆ ಸಂಪಾದನೆ ಬಿಸ್ನೆಸ್ ಮಾಡ್ತಾ ಇಲ್ಲ, ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಸೂಕ್ತವಾದ ಅವ್ರಿಗೆ ಸಹಕಾರ ಸಿಗಬೇಕು. ಸರ್, ನಿಮ್ಮ ಹೆಸರು? ಪ್ರಸನ್ನ. ನಿಜಕ್ಕೂ ಸೊರಬಕ್ಕಿರೋ ಸಮಸ್ಯೆ ಏನು? ಸೊರಬ ಏನಾಗ್ಬೇಕು ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ಅಕ್ಕಪಕ್ಕ ರಸ್ತೆಗಳು ಮೇ ಬಿ ಜಾಸ್ತಿ ಹೇಳ್ಬೇಕು ಅಂದ್ರೆ ನನಗೆ ಅನ್ಸೋದು ಒಂದು ದೊಡ್ಡ ಹಾಸ್ಪಿಟಲ್ ಆಗ್ಬೇಕು ಇಲ್ಲಿ. ಯಾಕಂದ್ರೆ ಇಲ್ಲೇನೋ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇವಾಗ ಅವ್ ಯಾರನ್ನ ಎತ್ತಕೊಂಡು ಹೋಗ್ಬೇಕು ಅಂದ್ರೆ ಅವ್ನು ಆಲ್ರೆಡಿ ಜೀವ ಹೋಗಿರುತ್ತೆ. ಇಲ್ಲಿಂದ ಹೋದ್ರೆ ಡೈರೆಕ್ಟ್ ಶಿವಮೊಗ್ಗ ಅಂತಾರೆ. ಅವ್ನು ಶಿವಮೊಗ್ಗ ಹೋಗೋದ್ರಲ್ಲಿ ಇಲ್ಲೇ ಶೆಳಕಪ್ಪಲ್ಲೇ ಸತ್ತೋಗಿರ್ತಾನೆ. ಅದಕ್ಕೆ ಒಂದು ದೊಡ್ಡ ಹಾಸ್ಪಿಟಲ್ ಆಗ್ಬೇಕು. ಅದು ಹಾಸ್ಪಿಟಲ್ ಹಾಕಿನ ಮುಂಚೆ ಜಾಸ್ತಿ ಆಕ್ಸಿಡೆಂಟ್ ಆಗ್ತಿದಾವೆ. ಆಕ್ಸಿಡೆಂಟ್ ಗಳು ಕಮ್ಮಿ ಆಗ್ಬೇಕು ಅಂದ್ರೆ ರೋಡ್ಗಳು ಸರಿ ಆಗ್ಬೇಕು. ರೋಡ್ ಅಂತೂ ಎಲ್ಲ ಕಿತ್ತೋಗಿದಾವೆ. ನೀವು ಈ ಸೈಡ್ ಶಿಳಕಪ್ಪ ಸೈಡ್ ಹೋಗ್ರಿ, ಸಾಗರ ಸೈಡ್ ಹೋಗಿ, ಅಥವಾ ಆನೋಟಿ ರೋಡ್ ಅಲ್ಲಿ ಹೋಗಿ, ಎಲ್ಲ ಕಿತ್ತೋಗಿದಾವೆ. ಏನು ಯಾರಿಗೂ ಒಂದು ಸ್ವಲ್ಪ ಯೂಸ್ ಆಗ್ತಾ ಇಲ್ಲ. ಫಸ್ಟ್ ರೋಡ್ ಆದ್ರೆ ಆಕ್ಸಿಡೆಂಟ್ ಗಳು ಕಮ್ಮಿ ಆಗ್ತವೆ, ಯಾರು ಸಾಯೋಲ್ಲ, ಏನಾಗಲ್ಲ. ಅದಕ್ಕೋಸ್ಕರ ಕ್ಷೇತ್ರದಲ್ಲಿ ಶಾಸಕರು ಸಚಿವರಾಗಿದ್ದಾರೆ, ಅವ್ರ ಗಮನಕ್ಕೆ ತರೋ ಪ್ರಯತ್ನ ಆಗಿದೆಯಲ್ಲ ಸರ್? ತರೋ ಪ್ರಯತ್ನ ಮಾಡಿದ್ದಾರೆ. ಕ್ಷೇತ್ರಕ್ಕೆ ಬಂದಾಗ ಸಿಗ್ತಿರ್ತಾರ ಜನಸಾಮಾನ್ಯ? ಹಾ, ಸಿಗ್ತಿರ್ತಾರೆ. ಸಚಿವರಾಗಿದ್ರು ಕೂಡ ಕ್ಷೇತ್ರಕ್ಕೆ ಬರ್ತಿರ್ತಾರೆ. ರಸ್ತೆಗಳು ಮೇನ್ ಸಮಸ್ಯೆ ರಸ್ತೆಗಳು ಸರ್. ಬಿಟ್ರೆ ಒಂದು ದೊಡ್ಡ ಹಾಸ್ಪಿಟಲ್ ಆಗ್ಬೇಕು ಇಲ್ಲಿ. ಯಾಕಂದ್ರೆ ಬೇರೆ MLA ಗಳಾಗ್ಲಿ, MP ಗಳಾಗ್ಲಿ, ಅವರ ಸಪರೇಟ್ ಹಾಸ್ಪಿಟಲ್ಗಳು ಎಲ್ಲೆಲ್ಲೋ ಸಿಟಿಲಿ ಹೋಗಿ ಕಟ್ಕೊಂತಾರೆ. ಆತರ ಇಲ್ಲೊಂದು ಕಟ್ಟಿದ್ರೆ ಅವ್ರು ಇಲ್ಲಿಂದನೇ ಹೋಗ್ಬಿಟ್ಟು ಸಚಿವರಾಗಿರೋದಲ್ಲ. ಸೊ ಇಲ್ಲಿ ಜನರಿಗೋಸ್ಕರ ಒಂದು ದೊಡ್ಡ ಹಾಸ್ಪಿಟಲ್ ಆಗ್ಬೇಕು, ಮೇನ್ ರೋಡ್ಗಳಾಗ್ಬೇಕು ಸರ್ ಅಷ್ಟೇ ನಾ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಬ್ರದರ್. ನಮ್ಮ ಹೆಸರು ಚಿದಾನಂದ ಸರ್. ಇಲ್ಲಿ ಸ್ವಲ್ಪ ಈ ಸರ್ಕಲ್ ಅಲ್ಲಿ ಈ ಹೂವಿನ ಅಂಗಡಿ ಇರೋದಕ್ಕೆ ಸ್ವಲ್ಪ ನಮ್ಗೆ ಸಮಸ್ಯೆ ಆಗಿದೆ. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕವಾದ ಜಾಗ, ಪ್ರತ್ಯೇಕ ಜಾಗ ಕೊಡ್ಸ್ಬೇಕಂತ ಹೇಳಿದೆ. ಯಾಕಂದ್ರೆ ಸುಮಾರು ಸರಿ ನಾವು ಬರೀ ನಿಮ್ಮ ಅಂಗಡಿ ಮಾತ್ರ ಹೇಳ್ತಾ ಇದೀರಾ, ಊರಿಗೆ ಏನಾಗ್ಬೇಕು? ಊರಿಗೆ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಏನಾಗ್ಬೇಕು? ರಸ್ತೆಗಳ, ಆಸ್ಪತ್ರೆನ, ಎಜುಕೇಶನ್ ಮತ್ತೆ ಆಸ್ಪತ್ರೆ. ಮಧು ಬಂಗಾರಪ್ಪ ಅವ್ರು ಬರ್ತಿರ್ತಾರ ಕ್ಷೇತ್ರ? ಬರ್ತಾ ಇರ್ತಾರೆ. ಸಿಗ್ತಾರ? ಸಿಗ್ತಾರೆ. ಇಲ್ಲ ಅವ್ರದ್ದು ಶಾಸಕರ ಕಚೇರಿ ಅಥವಾ ಸಚಿವರ ಕಚೇರಿ ಇದೆಯಾ? ಇದೆ. ಅಲ್ಲಿ ಹೋಗಿ ಏನೇ ಅಹವಾಲ್ ಕೊಟ್ಟರು ಸಿಗ್ತಾರೆ? ಥ್ಯಾಂಕ್ ಯು ಸರ್. ಸುರೇಶ್ ಅಂತ. ಏನ್ ಮಾಡ್ತೀರಾ? ನಾವು ಅಂಗಡಿ ಇದೆ. ಸೊರಬದಲ್ಲಿ ಕೃಷಿ ಬಿಟ್ರೆ ಬೇರೆ ಏನೂ ಇಲ್ಲ. ಯಾಕಂದ್ರೆ ಒಂದು ಫ್ಯಾಕ್ಟ್ರಿ ಏನೋ ಇದ್ರೆ, ಸೊರಬದಲ್ಲಿ ಫ್ಯಾಕ್ಟ್ರಿ ಗಿಟ್ರಿ ಏನಾದ್ರೆ ಒಂದ್ ಸ್ವಲ್ಪ ಬಿಸ್ನೆಸ್ ನಡೀತಾವ. ಈ ಕೃಷಿನೇ ಅವಲಂಬನೆ ಅದ. ಕೃಷಿ ವಿಚಾರದಲ್ಲಿ ಬೆಳೆ ಬೇಸಾಯ ಬಂದಾಗ ಚೆನ್ನಾಗ ಕೃಷಿ ಬಂತು ಅಂದ್ರೆ ಜನಗಳು ಬರ್ತಾರೆ. ಕೃಷಿನೇ ಅವಲಂಬನೆ ಆಗಿದೆ, ಬೆಟ್ರು ಬೇರೆ ಏನಿಲ್ಲ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ, ಕಾರ್ಖಾನೆಗಳು ಬರ್ಬೇಕಂದ್ರೆ ಇವೆಲ್ಲ ಮುಖ್ಯ. ಹಂಗಾಗಿ ಆರಾಮ್ಸೆ ತರಬಹುದು ಸೊರಬಕ್ಕೆ. ನಿಮ್ ಭಾಗದ ಶಾಸಕರೇ ಸಚಿವರಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಮಧು ಬಂಗಾರ? ಸಚಿವರು ಬಗ್ಗೆ ಏನ್ ಹೇಳಂಗಿಲ್ಲ, ಕೆಲಸ ಈಗೆಲ್ಲ ಆಗ್ತಾ ಇದಾವ ಕೆಲಸಗಳು ಈಗಿಂದ. ಅವರು ಮತ್ತೆ ಸಿಗ್ತಾರೆ ನಮಗೆ, ಏನಾರ ಸಮಸ್ಯೆ ಅದ ಸಿಗ್ತಾರೆ ಅದೆಲ್ಲ ಓಕೆ. ಆದ್ರೆ ನಮಗೆ ಸೊರಬಕ್ಕೆ ಏನಾಗಬೇಕು ಅಂದ್ರೆ ಅದೇ ಕೃಷಿ ಬಿಟ್ರೆ ಬೇರೆ ಏನೂ ಇಲ್ಲ. ಸೊರಬದ ನಮಗೆ ಒಂದು ಗಾರ್ಮೆಂಟ್ಸ್ ಉದ್ಯೋಗ ಬೇಕು. ಈಗೆಲ್ಲ ಹುಡುಗರು ಏನಾಗ ಓದಿದ್ರು, SLC ಫೇಲ್ ಆದ್ರು ಬಿಟ್ರು ಅಂದ್ರೆ ಸೀದಾ ಬೆಂಗಳೂರಿಗೆ ಬಾರಲೇ ಕೆಲಸ ಮಾಡ್ಬೇಕು. ಅದೇ ಅಕಸ್ಮಾತ್ ಇಲ್ಲಿ ಸೊರಬ ತಾಲೂಕಲ್ಲಿ ಏನಾರ ಒಂದಿದ್ರೆ ಅಲ್ಲಿ ಇಲ್ಲೇ ಕೆಲಸ ಮಾಡ್ತಾರೆ. ಈಗ ಅವ್ರ ಹಳ್ಳಿ ಇದ್ರೆ ಒಬ್ಬೊಬ್ರು ಮಕ್ಳು ಇದ್ರೆ ಇಲ್ಲೇ ಕೆಲಸ ಮಾಡಿ ಒಂದ್ ಜಮೀನ್ ಕೆಲಸ ಏನಾರು ನೋಡ್ಕೊಂಡು ಹೋಗ್ತಾರೆ. ನಮ್ ಸೊರಬದಲ್ಲಿ ಆತರ ಆಗ್ಬೇಕು. ಮತ್ತೆ ಇಲ್ಲಿ ಬೀದಿ ವ್ಯಾಪಾರಿಗಳು ಇಲ್ಲೇ ಇರ್ತಾರೆ, ಅವ್ರಿಗೆ ಫುಡ್ ಕೋರ್ಟ್ ಏನಾರ ಆದ್ರೆ ಇನ್ನೂ ಅನುಕೂಲ. ಫುಡ್ ಕೋರ್ಟ್ ಒಂದ್ ಸಪರೇಟ್ ಆಯ್ತಂದ್ರೆ ಅದೊಂದು ಹೂವನಾರು ಇಲ್ಲೊಂದು ಹೂವಿನ ಮಳಿಗೆ ಐತಿ,
ಆ ಕಡೆ ಒಂದು ಹೂವಿನ ಮಳಿಗೆ ಐತಿ, ಎಲ್ಲ ಒಂದ್ ಕಡೆ ಎಲ್ಲ ಹೂವಿನ ಸಪ್ರೇಟ್ ಒಂದೇ ಕಡೆ ಆದ್ರೆ ಈಗ ತಗೊಳ್ಳೋರಿಗೂ ಒಂದು ಅನುಕೂಲತೆ ಆಗುತ್ತೆ. ಅವೆಲ್ಲ ಒಂದ್ ಕಡೆ ಆದ್ರೆ ಚೆನ್ನಾಗಿರತೈತಿ. ಮತ್ತೆ ಇಲ್ಲಿ ಸರ್ಕಲ್ ಆದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗತೈತಿ. ಈ ಅಡ್ಡಗಳು ಹೂ ಮಳಿಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಕೈತಿ. ಅದೆಲ್ಲ ತಡೆಗಟ್ಟಬಹುದು ಅಂತ ಹೇಳ್ತೇನೆ ಸರ್. ನಿಮ್ಮ ಹೆಸರು? ಹಿರಿಯಪ್ಪ ಅಂತ, ನಾವು ಕೊಡಕಣಿ ಅಂತ. ಏನ್ ಮಾಡೋದು ನೀವು? ನಾವು ರೈತಾಭಿನಯ. ಏನು ಸೊರಬಕ್ಕಿರೋ ಸೊರಬದಲ್ಲಿ ಏನು ಸಮಸ್ಯೆ ಅನ್ನೋದಕ್ಕಿಂತನೂ ಮೇನು ಪುರಸಭೆ ಮಾಡಿ ನಮ್ಮಲ್ಲಿ ಸೊರಬದಲ್ಲಿ ಇಲ್ಲಿ ಒಂದು 2 ಕಿಲೋಮೀಟರ್ ಹತ್ರ 2 ಕಿಲೋಮೀಟರ್ ಸುತ್ತಳತೆಯಲ್ಲಿ ಒಂದು ಹಕ್ಕುಪತ್ರ ಒಂದು ರೆಕಾರ್ಡ್ ಇಲ್ಲ. ನಮ್ ತಂದೆ ಹುಟ್ಟಿ 90 ವರ್ಷ ಆಯ್ತು. 90 ವರ್ಷದಿಂದಲೇ ಇತಿಹಾಸದಲ್ಲಿ ಸೊರಬದಲ್ಲಿ ಯಾರು ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಿಲ್ಲ. ಒಂದ್ ಬಗರ್ಕುಮ್ನೆ ನಾವು ಮನೆ ಕಟ್ಟಿಬಿಟ್ಟಿದ್ವಿ. ಟೈಮ್ನಾಗ ಕಟ್ಬಿಡ್ತಾರ, ನಮ್ ತಂದೆಯರ್ ಕಟ್ಟಿದಾರ. ಯುದ್ಧದಲ್ಲಿ ನಮ್ದು ಅದ್ರಲ್ಲಿ ಇರೋದ್ರಲ್ಲಿ ಒಂದೇ ಒಂದು ಹಕ್ಕುಪತ್ರ ಒಂದು ಏನೂ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿರೋದ್ರಿಂದ ಕಾಣಿಕೇರಿನೂ ಕೂಡ, ಈ ಕಾಣಿಕೇರಿ 25 ವರ್ಷ ಆಯ್ತು ನಾನ್ ಕಾಣಿಕೇರಿಯಲ್ಲಿ ಮನೆ ಕಟ್ಟಿ. ಇವತ್ತಿಗೆ ಒಂದು ಹಕ್ಕುಪತ್ರ ಕೊಟ್ರು, ಅದು ಅಲ್ಲಿಗೆ ಬಂದಾಗಿದೆ. ಬಿಟ್ರೆ ಬೇರೆ ಏನೂ ಇಲ್ಲ ಸೊರಬದಲ್ಲಿ. ಏನೋ ಒಂದು ಪುರಸಭೆ ಅನ್ನೋದು ಒಂದು ಬಿಟ್ರೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಿದ್ರ ಸಾಹೇಬರು ಎನಿ ಟೈಮ್ ಸಿಗ್ತಾರೆ. ಪಾಪ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋದು ಮೊದಲು ಸಚಿವರಾಗಿದ್ರು ಕ್ಷೇತ್ರಕ್ಕೆ ಬರ್ತಾರೆ, ಖಂಡಿತ ಬರ್ತಾರೆ. ಅದಕ್ಕೆ ಅವ್ರ ತಲೆಯಲ್ಲಿ ಯಾರು ಇವ್ರು ಅಧಿಕಾರಿಗಳು ಒಬ್ರು ಮಾಹಿತಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಸುತ್ತಮುತ್ತ ಒಂದು 3 ಕಿಲೋಮೀಟರ್ ಸುತ್ತಮುತ್ತ ಒಬ್ಬನಿಗೂ ರೆಕಾರ್ಡ್ ಇಲ್ಲ. ಒಂದು ಜಗದಲ್ಲಿ ಒಂದು ರೆಕಾರ್ಡ್ ಇಲ್ಲ. ಹಾಗಾಗಿರೋದ್ರಿಂದ ನಾವ್ ಏನ್ ಮಾಡ್ಬೇಕು? ನಾಳೆ ನಮ್ಮ ತಂದೆ ನಮ್ಮ ಮಕ್ಕಳಿಗೆ ಏನ್ ಮಾಡಿರ್ಬೇಕು? ಒಂದ್ ಮನೆ ಕಟ್ಟಿರ್ತಾವ, ಒಂದು 25 ಲಕ್ಷನೋ 10 ಲಕ್ಷ ರೂಪಾಯಿ ಒಂದ್ ಮನೆ ಕಟ್ಟಿರ್ತೇವೆ. ಕಟ್ಟಿದಾಗ ಒಂದು ಜಾಗದ್ದೇನು ಬೇಕು ಅಂದ್ರೆ ಒಂದು ಹಕ್ಕುಪತ್ರ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿ? ಅದು ನಾವೆಲ್ಲಿ ಏನ್ ಮಾಡ್ಬೇಕು? ಹಾಗಾಗಿರೋದ್ರಿಂದ ಇಲ್ಲಿ ಅಭಿವೃದ್ಧಿ ಅಷ್ಟು ಇದಿಲ್ಲ. ಆ ಅಭಿವೃದ್ಧಿ ಮಾಡಿದ್ರೆ ಮುನ್ಸಿಪಾಲ್ಟಿಗೂ ಒಂದು ಅಭಿವೃದ್ಧಿ ಆಗ್ತೈತಿ. ಈ ಜನರಿಗೆ ಸೇವೆ ಮಾಡಿ ಹಕ್ಕುಪತ್ರ ಸಿಕ್ಕರೆ ಅದು ಒಂದು ಜಾರಿ ಮಾಡಿದ್ರೆ ಆ ದುಡ್ಡು ನಮ್ಮಲ್ಲಿ ಏನು ಪೆನಲ್ಟಿ ಐತಿ ಅದು ಕಟ್ಟಿದ್ರೆ ಒಂದು ಅಭಿವೃದ್ಧಿ ಆಗ್ತೈತಿ. ಬಿಟ್ರೆ ಇದ್ರಲ್ಲಿ ಖಂಡಿತ ಸಾಹೇಬ್ರ ಬಗ್ಗೆ ನಾವು ಮಾತಾಡಲ್ಲ. ಮದಣ್ಣರ ಬಗ್ಗೆ ಅವ್ರು ಎನಿ ಟೈಮ್ ಸಿಗ್ತಾರೆ. ಅವ್ರಿಗೆ ಏನು ಅಧಿಕಾರಿಗಳನ್ನೇ ತಿಳಿಸಲ್ಲ ಖಂಡಿತ. ಹಾಗಾಗಿರೋದ್ರಿಂದ ಒಂದು ಅಭಿವೃದ್ಧಿ ಆಗಲಿ, ರೆಕಾರ್ಡ್ ಹಕ್ಕುಪತ್ರ ಕೊಡ್ಲಿ ಅಂತ ನಮ್ಮ ಮನವಿ. ಬಂಗಾರಪ್ಪ ಅವ್ರ ಊರಲ್ಲಿ ಬಂಗಾರಮ್ಮ ಬಸ್ಗಳೆಲ್ಲ ಫ್ರೀ ಬರ್ತಿರ್ತಲ್ಲ, ಒಳ್ಳೇದಿದ್ರೆ ಫ್ರೀಯಾಗಿ ಓಡಾಡ. ಒಂದ ಸತಿ ಬರೋದು. ಈಗ ನೋಡಿ ಎಷ್ಟೊತ್ತಾಗೈತಿ ಬಂದ್ ನಾವ್ ಕಾಯಕತ್ತಿ. ಬೆಳಗ್ಗೆ 8 ಗಂಟೆಗೆ ಬಂದದ್ದು 10 ಗಂಟೆಗೆ ಹೋಗಿದ್ದು ಸಾಯಂಕಾಲ 4 ಗಂಟೆಗೆ ಬರ್ತೈತ್ರಿ. ಈಗ ಅದ ನಾವು ಸಂತೆ ಮಾಡ್ಕೊಂಡು ಹಂಜ ಕುಂತಾವ್. ಅಂದ್ರೆ ಫ್ರೀ ಇಲ್ದಿದ್ದಾಗ ಜಾಸ್ತಿ ಬಸ್ ಇತ್ತು, ಫ್ರೀ ಮಾಡಿದ್ಮೇಲೆ ಬಸ್ ಕಡಿಮೆ ಆಗಿದೆ. ಒಂದೇ ಬಸ್. ಯಾವ ಊರು ನಿಮ್ದು? ದೇತಿಕಪ್ಪ, ಊರ್ನಳ್ಳಿ ಸಮ. ನೀವು ನಿಮ್ ಭಾಗದ ನಾಯಕರೆಲ್ಲ ಸೇರಿ ಇಲ್ಲಿ MLA ಹೇಳಿದಿರಾ ಬಸ್ಗಳಿಲ್ಲ ಅಂತ? ಏನ್ರಿ ಹೇಳಿದಾರೆ ಹಂಗ ಗೊತ್ತಲ್ಲ. ಬಸ್ಗಳು ಬೇಕಾ ನಿಮ್ಗೆ? ನಾವ್ ಮತ್ತೊಂದ್ ಬಸ್ ಬೇಕಲ್ರಿ. ಒಂದ ಬಸ್ಗೆ ಹೆಂಗ್ ನಾವ್ ಕಾಯ್ಬೇಕು? 4 ಗಂಟೆ ತಕ ಕಾಯ್ಬೇಕು, 5 ಗಂಟೆ ತಕ ಕಾಯ್ಬೇಕು. ನಾವು ಬೆಳಿಗ್ಗೆ ಬಂದವರು ಮಧ್ಯಾಹ್ನ ಒಂದ್ ಬೇಕಾಗಿತ್ತೆ ಅಲ್ರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.